ಶಾಪಿಂಗ್ ಹೋಗ್ತಾ ಇದೀವಿ. ಶಾಪಿಂಗ್ ಹೋಗ್ತಾ ಇದೀವಿ. ಹಾಯ್ ಮೇಡಮ್. ಹಾಯ್. ಯಾರ್ಯಾರು ಶಾಪಿಂಗ್ ಅಂತನಾ? ಸೊ ಲಡ್ಡುದವ್ರ ಅಪ್ಪಂದು ನಂದಾಯ್ತು, ಅವ್ರಿಬ್ರದ್ದು ಮಾಡಿಸ್ಬೇಕು. ಸೊ ನನ್ನ ಸೀರೆ ಮ್ಯಾಚಿಂಗ್ ತಗೋತಾರೋ ಏನೋ ಗೊತ್ತಿಲ್ಲ, ನೋಡೋಣ. ತಗೊಳ್ಳಲ್ವಂತೆ ಅಪ್ಪ. ಕೈಸ್ ಇವಾಗ ಹುಡುಕ್ತಾ ಇದ್ದಾರೆ ಯಾವುದು ಅಂತ. ಕಲರ್ ವೈಸ್ ನೋಡಿ ಅಂದರೆ ಗೋಲ್ಡನ್ ನೋಡ್ತಾವ್ರೆ. ಅದೇ ಸೇಮ್ ತೋರ್ಸದ್ನಲ್ಲ. ಏನಮ್ಮ ಸಿಂಪಲ್ ಗೋಲ್ಡ್ ಬೇಕಾ? ಈ ಥರ ತಗೊಬಿಡಿಲ್ಲ, ಅದೇ ಲೈಟ್ ಗೋಲ್ಡ್ ಇದೆ. ಲಡ್ಡುಮಾ ಬನ್ನಿ ಸಿಕ್ಕಿದೆ ಕಲರ್ಸ್ ಕಳಿಸ್ರಿ. ಅದು ಹಿಂದೆ ಕಲರ್ ಪ್ಯಾಟ್ರನ್ ಚೆನ್ನಾಗಿತ್ತು ಇಲ್ಲಿ ಅಲ್ಲಿ. ಏ ಈ ಕಡೆ ಬಾ ತಿಟ್ಟೆ ಸೊಬ್ಬ ಬಾ ಈ ಕಡೆ. ಅಮ್ಮ ಈ ಥರದ್ದು ಬೇಡ, ಇಲ್ಲಿ ಆ ಥರ ತಗೊಳಮ್ಮ. ಪ್ಲೇನ್ ಅಲ್ಲಲ್ಲ, ಈ ಥರ ತುಂಬ ಗ್ರ್ಯಾಂಡ್ ಅನ್ಸ್ಬಿಡುತ್ತೆ ಅದಕ್ಕೆ. ಇಷ್ಟೊಂದೈತೆ. ಯಾವ್ದು ತಗೋತೀರ? ಹಂಗೆ ಒಂದು ಪೋಸ್ ಕೊಡು. ಚೆಕ್ ಮಾಡೋದು. ಡಿಸ್ಕೌಂಟೇ ಇಲ್ಲ ಅಂತಾರೆ, ನೋಡಬೇಕು. ನಮ್ಮ ಮದುವೆಗೆ ಇದೊಂದು ಇದು ಇಷ್ಟ ಆಗೈತೆ. ಇದೊಂದು ಮತ್ತೆ ಇದಾ ಇದು ಇಷ್ಟ ಆಗೈತೆ. ನೋಡೋಣ ಅವ್ನಿಗೆ ಯಾವ್ದು ಇಷ್ಟ ಆಗುತ್ತೋ ಅದೊಂದು ತಗೊಳ್ಳಿ. ನಾವೇನು ಬೇಡ ಅನ್ನಲ್ಲ, ನಾವು ಮುದ್ದಕ್ಕೂ ಬೇಡ ಅಂದಿಲ್ಲ ಅಲ್ವಾ. ಸೊ ತಗೋ ಆಯ್ತು, ನಿಂಗೆ ಯಾವ್ದು ಇಷ್ಟ. ಎಕ್ಸ್ಟ್ರಾ ದುಡ್ಡು ಆದರೆ ನಾನೇ ಕೊಡಿಸ್ತೀನಿ. ಸೆಲೆಕ್ಟ್ ಮಾಡೋನೆ, ಅಲ್ಲಿ ಹೋದ್ಮೇಲೆ ಡಿಸ್ಕೌಂಟ್ ಮೇಲೆ ತಗೋತಾನೆ ಇಲ್ವಾ ಅಂತ ಡೌಟ್. ಅಲ್ಲೇನಾ ಲಡ್ಡುಗೆ ಇವಾಗ ಬಾ ಈಗ. ಎಷ್ಟು ಚೆನ್ನಾಗೈತೆ ಶೋ. ತುಂಡೆ ಗಿಂಡೆ ಏನು ಅನಿಸ್ತಿಲ್ಲ. ಫೋಟೋ ಶೂಟ್ಗೆಲ್ಲ ಚೆನ್ನಾಗಿ ಬಿಡು. ಇನ್ನೊಂದು ಸ್ವಲ್ಪ ಎತ್ತು ಕಟ್ಟೋದ್ರೆ ಆಯ್ತದೆ ಬಿಡು ಸಾಕು. ಇನ್ನು ನಾವು ದೊಡ್ಡ ತಗಂದ್ರೆ ದೊಡ್ಡಗಳ ಥರ ಫೋಟೋ ಶೂಟ್ ಚೆನ್ನಾಗಿ ಬರಲ್ಲ. ಚೆನ್ನಾಗೈತೆ ಬಿಡು. ಇಷ್ಟ ಆಯ್ತು ಮನೆ. ಬಾ ತೆಗಿ ರೆಡಿ ಪ್ಯಾಕ್ ಮಾಡಿಸೋದು. ನನ್ನ ಸ್ಯಾರಿ ಕಲರ್ ಫಿಕ್ಸ್ ಆಗಿದೆ ಅವನಿಗೆ. ಇದು ಪಂಚೆ, ಅದು ಶರ್ಟು. ಅವ್ನಿಗೆ ಜಸ್ಟ್ ಟ್ರಯಲ್ ಮಾಡಿ ಬಿಚ್ಚಾಕ್ತೆ. ಇವೊಂದು ಮದುದು ಇದು ಅವ್ನು ಗೋಲ್ಡ್ ತಗೊಂಡ. ಅದಕ್ಕೆ ನೋಡಬೇಕು. ಇದು ವೆಯ್ಟಿಂಗ್ ಲಿಸ್ಟಲ್ಲಿದೆ, ಅದು ಕನ್ಫರ್ಮ್ ಆಗಿದೆ. ಇದೊಂಥರ ಏನು ಮಾಡೋದು, ಕಲೆಕ್ಷನ್ ಚೆನ್ನಾಗಿತ್ತು ಒಟ್ಟಿನಲ್ಲಲ್ವಾ. ಟ್ರಯಲ್ಗೆ ಹೋಗಿದ್ದಾರೆ. ಟ್ರಯಲ್ ನನ್ನ ಮಗ ಇಲ್ಲಿ ನೀರು ಕುಡಿತಾ ಇದೆ. ಕುಡಿದ್ಬಿಟ್ಟು ಬನ್ನಿ ಬೇಗ, ಚೆಲ್ಬೇಡ. ಏನೂ ಚೆನ್ನಾದಾರ ಅಂಗಡಿಗೆ ಬಂದಿದ್ದೀವಿ. ಅವರು ಸೇಮ್ ಈ ಥರದ್ರಲ್ಲೇ ನೋಡ್ತಾವ್ರೆ. ನಾನು ಇದನ್ನು ತಗೊಳ್ಳಿ ಅಂತ ಇದ್ದೀನಿ, ಬಟ್ ಅವ್ರು ತಗೋತಾ ಇಲ್ಲ. ಇದು ನನ್ನ ಸ್ಯಾರಿಗೆ ಮ್ಯಾಚ್ ಆಗುತ್ತೆ. ಹಾಂ ಆದರೂ ತಗೊಳ್ಳಲ್ಲ. ನಾನೇ ಎಷ್ಟೋ ಪರವಾಗಿಲ್ಲ ಬೇಗ ತಗೊಂಡೆ. ಇವ್ನಿಗೆ 2-3 ಅಂಗಡಿ ಸುತ್ತಾಡೋದು. ನಮ್ಮ ಲಡ್ಡು ಅಲ್ಲಿ ಕಸ್ಟಮರ್ ಆಗ್ಬಿಟ್ಟವನೆ, ಸೇಲ್ ಸರ್ವಿಸ್ ಆಗ್ಬಿಟ್ಟವ ನೋಡಲ್ವ ಅಲ್ಲಿ. ಫೈನಲಿ ನನ್ನ ಸೀರೆ ಸಿಮಿಲರ್ ಮ್ಯಾಚಿಂಗ್ ಥರ ತಗೋತಾ ಇದ್ದೀವಿ. ಇದು ರಾಮ್ರಾಜ್. ಇದು ಗೋಲ್ಡಲ್ಲಿ ಸಿಗೋದೇ ಅಲ್ವಣ? ಆ ಥರದ್ದು ನಾವು ತೋರಿಸಿದ ಫೋಟೋ ಇಲ್ಲರ ಬರೋದೇ ಅಲ್ವಾ ಟೈಪು? ಅದು ಚೇಂಜ್ ಮಾಡ್ಕೊಂತಿರ್ತಾರೆ ಸರ್ ಕಂಪ್ನಿಯಾಗ. ನಿನಗೆ ಹೇಗೆ ಅನ್ನಿಸ್ತಾ ಇದೆ ಎಲ್ಲ? ಸತಿ ಗೋಲ್ಡ್ ಟ್ರೈ ಮಾಡ್ತೀಯ? ನಿನ್ನ ಫೇಸ್ಗೆ ಒಂಚೂರು ಡಲ್ ಅನ್ನಿಸ್ತಾ ಇದೆ ಅನ್ಸುತ್ತೆ. ಗೋಲ್ಡ್ ಟ್ರೈ ಮಾಡ್ತೀಯ? ಗೋಲ್ಡ್ ಹಾಕಿ ಟ್ರೈ ಮಾಡ್ತೀಯ ಅಂತ? ಹಾಂ ಹಾಂ ಗೋಲ್ಡ್ ಒಂದ್ಸತಿ ಕೊಡಿ. ಈ ಗೋಲ್ಡ್ ಒಂದ್ಸತಿ ಟ್ರೈ ಮಾಡಿ. ನಿನಗೇನು ಅನ್ನಿಸ್ತಿದೆ? ಕರೆಕ್ಟಾಗಿದೆ. ನಿಮಗೆ ಕಂಫರ್ಟಬಲ್ ಇದೆಯಾ ಅಂತ ಕೇಳ್ತೀನಿ. ಕರೆಕ್ಟ್ ಆಗಿದೆ. ಕೈ ಇವಾಗ ಇಲ್ಲೆಲ್ಲ ಕಂಫರ್ಟಬಲ್ ಇದೆಯಾ? ಕೈ ಆಡ್ಸಕ್ಕೆ ಎತ್ತಕ್ಕೆ ಒಂದೇ ಟೈಮಲ್ಲಿ ಹಾಕೋದು. ಗಂಡ ಟ್ರೇಯಲ್ಲಿ ಹೋಗಿದ್ದಾರೆ. ಚೆನ್ನಾಗಿ ಕಾಣಿಸ್ತದೆ. ಯಾರು ಮಾಡಿಸಿರೋದು ಹಂಗಾರೆ ಗೋಲ್ಡ್ ಚೈನು?
ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಒಂಥರ ಲುಕ್ ಚೆನ್ನಾಗಿ ಕಾಣಿಸ್ತು. ಅದು ಡೆಲ್ ಅನ್ನಿಸ್ತಾ ಇತ್ತು ಫೇಸು. ಹಾಂ ಅಲ್ವಾ, ಬ್ರೈಟ್ ಅನಿಸ್ತದೆ. ಇಲ್ಲಿ ಲಾಕ್ ಹಾಕೋಬಿಟ್ನೇನು ನೋಡು. ಇದು ವಾವ್, ಬನ್ನಿ ಒಳಗಡೆ ಲಾಕ್ ಹಾಕ್ಬಿಟ್ಟಿದೆ. ಸೊ ಪಂಚ ಅಂಟಿಸ್ಕೊಳ್ಳಿ, ಕಟ್ಕೊಳ್ಳಿ. ಸೈಜ್ 30 ಅಷ್ಟೇ. ಹ್ಞೂ ಶಲ್ಯ ಹಾಕೊಳ್ಳಿ ನೋಡೋಣ. ಹಾಂ ಇಲ್ಲ, ಈ ಕಡೆ ತಿರ್ಕೊಳ್ಳೋ ನಿಮಿಷ. ಇರೇ ಹಂಗೆ ಹಂಗೆ ಚೆನ್ನಾಗಿದೆ. ಈ ಕಡೆ ತಿರ್ಗಿ ಫುಲ್ ಫ್ರಂಟ್ಗೆ. ಹ್ಞೂ ರೌಂಡ್ ಶೇಪ್ ಐತಲ್ಲ, ಇದು ದಪ್ಪ ಕೂತ್ಕೊಳ್ಳುತ್ತೆ. ಬಟನ್ಸ್ ಇದೆಯಲ್ಲ, ಇದು ಕಂಪ್ನಿ ಒಂದ್ಬಿಟ್ಟು ಬೇರೆ ಕಂಪ್ನಿ ಇಲ್ವಣ? ಟೈಟಾನ್ ಸೊನಾಟಾ ಇದೆಯಲ್ಲ, ಚೆನ್ನಾಯ್ತಾ? ತಗೋ. ಇದಾ ಚೆನ್ನಾಯ್ತಾ? ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ತಗೋ ಬೇಗ ಬೇಗ ಹಾಕು. ಸಿಗುನೇ ಕೊಡಿಸ್ತಾರದು 8 ಇದಕ್ಕೆ ಯಾಕೆ ಕಾಡ್ತಿ? ನಾನು ಗಿಫ್ಟ್ ಕೊಡಿಸ್ತಾ ಇದ್ದೀನಿ ನನ್ನ ಗಂಡಂಗೆ. ಖುಷಿ ಖುಷಿ ನನ್ನ ಗಂಡಂಗೆ. ಸ್ವಂತ ದುಡ್ಡಲ್ಲಿ ಕೊಡಿಸ್ತಾ ಇದ್ದೀನಿ ನನ್ನ ಗಂಡಂಗೆ. ನನ್ನ ಗಂಡನ ಕೊಡಿಸು ಅನ್ನಿ, ಕೊಡಿಸಲ್ಲ. ಏನೋ ಏನು ನನಗೆ ಅದೆಲ್ಲ ತಗೊಡು, ನಾನಿಗೆ ಕೊಡಿಸ್ತಾ ಇದ್ದೀನಲ್ಲ, ನನಗೇನು ಇಷ್ಟ ಆಗಲ್ಲ. ಸೊ ನನಗೆ ವಾಚಸ್ ಮೇಲೆ ಅಷ್ಟೇ ಕ್ರೇಜ್ ಇಲ್ಲ. ನನ್ನ ಗಂಡ ಇಷ್ಟಪಟ್ಟಲ್ಲ ಅಂತ ಕೊಡಿಸ್ತಾರೆ ಪಾಪ ಅಂತ. ನಾನೇನು ತೊಗೊಬಿಡಿಕೊಂಡಿದ್ದೆ ದುಡ್ಡನ್ನ. ನಿಜ ಬೇಡ, ನನಗೆ ಫೈನಲಿ ಕೊಡಿಸ್ತೆ ನನ್ನ ಗಂಡಂಗೆ. ಎಷ್ಟು ಗೊತ್ತಾ ಬಿಲ್? ಟೋಟಲ್ 5000 ಎಷ್ಟು ಸಮಥಿಂಗ್ ಇದೆ. ತೋರಿಸ್ತೀನಿ, ಅವ್ರಿಗೆ ತುಂಬ ಇಷ್ಟ ಆಯಿತು ಅವರ ತಗೊಟ್ಟೆ. ಪ್ಯಾಕಿಂಗ್ ನಡೀತಾ ಇದೆ. ಪ್ಯಾಕಿಂಗ್ ಫೈನಲಿ ತಗೊಂಡೆ. ನನ್ನ ಗಂಡ ಮುಂದೋಯ್ತು. ಫೈನಲಿ ಕೊಡಿಸ್ದೆ. ಹೆಂಗಮ್ಮ ಅನ್ನಿಸ್ತು? ಖುಷಿ ಆಯಿತು. ಖುಷಿ ಆಯ್ತಾ? ಹೆಂಡತಿ ಕೊಡ್ಸಿದ್ದು ಖುಷಿ ಆಗೋಯ್ತಾ? ಸೊ ನಾವಾಗ ಯಾವಾಗಲೂ ತಗೋಬೇಕು ಅಂದ್ಕೊಂಡ, ಬಟ್ ಇವಾಗ ನಾನೇ ತೊಗೊಟ್ಬಿಟ್ಟೆ, ಹೋಗ್ಲಿ ಪಾಪ ಅಂತ. ಸರ್ ಮನೆಗೆ ಹೋಗೋಣ. ಲಡ್ಡು ಮಲಗ್ಬಿಟ್ಟವನೇ, ಸೊ ಮನೆ ಕರ್ಕೊಂಡು ಹೋಗೋಣ. ಫೈನಲಿ ಶಾಪಿಂಗ್ ಎಲ್ಲ ಮುಗೀತು. ಸೊ ಎಷ್ಟಾಯ್ತು ಶಾಪಿಂಗ್ಗೆ? ಶಾಪಿಂಗು 5 3 8 8.5 9,000 ಆಯ್ತು. 10,000 ಅಂತ ಅದು ಇದು ಖರ್ಚೆಲ್ಲ ಸೇರ್ಸ್ 10,000. ಎಲ್ಲ ಒಂದೊಂದು ಬ್ರ್ಯಾಂಡ್ ತಗೊಂಡಿದ್ದು. ರಾಮರಾಜ್ ಅಂತೆ, ಇದು ಸೊನಾಟಾ ವೈಟ್ ಅಂತ, ಇದು ಲಡ್ಡುದು ಎಲ್ಲ ಒಂದೊಂದು ಬ್ರ್ಯಾಂಡ್. ಒಂದೇ ಕಡೆ ತಗೊಂಡಿಲ್ಲ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ. ಸಖತ್ ಖುಷಿ ಆಯ್ತು. ಯಾಕೆಂದ್ರೆ ಫಸ್ಟ್ ಟೈಮ್ ಇದನ್ನ ಆನಿವರ್ಸರಿಗೆ ಕೊಡ್ಸೋಣ ಅನ್ಕೊಂಡೆ ಗಿಫ್ಟ್ ನ. ಸೊ ಅವ್ನು ಇಷ್ಟಪಟ್ನಲ್ಲ ಅಂದ್ಬಿಟ್ಟು ವಾಚೆ ಕಾಸ್ಟ್ಲಿ ಒಂದು 5,000 ಆಯ್ತು. ಅವನಿಗೆ ನಾನು ಗಿಫ್ಟ್ ಕೊಡ್ಸಿದ್ದೀನಿ. ನನ್ನ ಸ್ವಂತ ದುಡ್ಡಲ್ಲಿ ನಾನು ದುಡ್ದಿರೋಂಥ ದುಡ್ಡಲ್ಲಿ ಕೊಡಿಸಿರೋದು ಅವನಿಗೆ. ಸೊ ತೋರಿಸ್ತೀನಿ ನೋಡಿ. ಸೈಕಾಯಿ ಅವನಿಗೆ ಗೋಲ್ಡ್ ಬೇಕು ಅಂತ ಆಸೆ ಪಟ್ಟ. ಇಲ್ಲ, ಇದು ಗೋಲ್ಡ್ ಬಟ್ಟೆ, ಇದು ಅದಕ್ಕೆ ಅದು ಮ್ಯಾಚ್ ಆಗುತ್ತೆ ಅಂತ ತಗೊಂಡಿದ್ದು. ಬಟ್ಟೆ ಸೈಡ್ ಅಲ್ಲಿ ಒಂದು ಫೋಟೋ ಹಾಕಿರ್ತೀನಿ ನೋಡಿ, ಸಕ್ಕರ ಬಂದೈತೆ. ಎಷ್ಟು ಡವ್ ಒಂದಿನಕ್ಕೆ ಅದೆಲ್ಲ ಅಲ್ಲ, ನಮ್ ಲೈಫ್ ಅಲ್ಲಿ ಇಂತ ಬಟ್ಟೆಗಳು ಹಾಕ್ತಿವಿ ಅನ್ಕತಾನಿಲ್ಲ. ನಮ್ ಮೈಂಡ್ ಸೆಟ್ ಹೆಂಗಿತ್ತು ಗೊತ್ತಾ? ಓದ್ಸಿ ಮಂತದಲ್ಲಿ 300 ರೂಪಾಯಿ ಪಂಚೆ, 500 ರೂಪಾಯಿ ಸರೇಟ್ ಕೊಟ್ಟು 450 ರೂಪಾಯಿ ಸರೇಟ್ ಕೊಟ್ಟಿದ್ದೆ ಅದಕ್ಕೆ ಅಷ್ಟೇನೆ. 850 ರೂಪಾಯಿಲಿ ಫುಲ್ ಕ್ಲೋಸ್ ಮಾಡ್ಬಿಟ್ಟಿದ್ದು. ಏನು ಅದು ವಾಚ್ ಅದೇ ಹಳೆ ವಾಚ್ ಹಾಕಂದಿದ್ದೆ. ನಮ್ದು ಸೀಮಂತ ಹಳೆ ಸೀಮಂತದಲ್ಲಿ ನೋಡಿದ್ರೆ ಒಂದ್ ಯಾವ್ದಾದ್ರು ನಿಜವಾಗ್ಲೂ ಒಂದು ಸೀಮಂತದ ಒಂದು ವಿಡಿಯೋ ಐತೆ. ಇದೇ ಬ್ಲಾಗ್ ಅಲ್ಲಿ ಕ್ಲಿಪ್ಪಿಂಗ್ ಸೈಡ್ ಅಲ್ಲಿ ಹಾಕಿರ್ತೀನಿ ನೋಡಿ. ನಾ ಎರಿಗೆ ಹೋಗಿ ಬರ್ತೀನಿ ಕಣ್ರಿ ತವರು ಮನೆಗೆ, ನಾನಿಲ್ಲ ಅನ್ಕೊಂಡ್ ಹೋಗ್ಯಾಡಿ ನೀವು ಪಕ್ಕದ ಮನೆ
ಮುಗ್ಧತೆ ಮನ. ಇಬ್ಬರು ಯಾವ ಥರ ರೆಡಿ ಆಗಿದ್ವಿ ಅಂತ. ಸೊ ನನಗೆ ಏನೊಂದು ಆಸೆ ಇತ್ತು ಅಂತಂದರೆ, ನನಗೆ ಈ ಥರ ಗ್ರ್ಯಾಂಡಾಗಿ ಮಾಡ್ಕೋಬೇಕು, ನಾವು ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು, ಚೆನ್ನಾಗಿ ಫಂಕ್ಷನ್ ಮಾಡ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಇಲ್ಲಾಂದರೆ ಒಂದು ಕಮಿಟ್ಮೆಂಟ್ ಇರ್ತಾಯಿತ್ತು ನಾವು ಮಾಡ್ಕೊಳ್ಳೋ ಟೈಮಲ್ಲಿ. ಹೆವಿ ಕಮಿಟ್ಮೆಂಟ್ ಇತ್ತು ಅವಾಗ, ಸಿಕ್ಕಾಪಟ್ಟೆ ಕಮಿಟ್ಮೆಂಟ್ ಇತ್ತು. ಹೋದ್ ಸೀಮಂತದಲ್ಲಿ ಈ ಸೀಮಂತದಲ್ಲಿ ಇಷ್ಟು ಈ ಬಟ್ಟೆ ನಂಬಲ್ಲ 3,000 ರೂಪಾಯಿ. ಇನ್ನೊಂದ್ ಕಡೆ ಹೋಗಿದ 5,000 ರೂಪಾಯಿ ಅಂದ್ರೆ ಬರೀ ಒಂದೇ ಜೊತೆಗೆ 5,000 ಅಂತ ಹೇಳಿದ್ದು. ನಾನ್ ತಗೋ ಅಂತಂದ್ರೆ ಇವನೇ ಇನ್ನು ರಾಮರಾಜ್ ಬಂದು, ರಾಮರಾಜಲ್ಲಿ ಕಡಿಮೆ ರೇಟ್ ಅಲ್ಲೇ ಸಿಕ್ತು. ರಾಮರಾಜಲ್ಲಿ ಏನೋ ಇದು ಆಗಿಲ್ಲ, ಚೆನ್ನಾಗಿತ್ತು ಕ್ವಾಲಿಟಿ ಮಾತ್ರ, ಬಟ್ ಸಖತ್ತಾಗಿತ್ತು. ಲಡ್ಡುಗೆ ನಾನು ಪಿಂಕ್, ಅವನು ಬೇಕಾದ್ರೆ ಅಲ್ಲಿ ವಿಡಿಯೋ ಹಾಕಿರ್ತಿಲ್ಲ ಫಸ್ಟ್ ನೋಡ್ಕೊಳ್ಳಿ, ಅವನು ಪಿಂಕ್ ಶೇಡ್ ತಗೊಂಡೆ. ನನ್ನದು ಸೀರೆಗೆ ಮ್ಯಾಚ್ ಆಗ್ಲಿ ಅಂತ. ಇವ್ನು ನಾನು ಸೀರೆಗೆ ಮ್ಯಾಚ್ ಏನು ತಗೊಂಡಿಲ್ಲ. ಮ್ಯಾಚ್ ಅಂದ್ರೆ ಈ ಗೋಲ್ಡ್ ಕಲರ್ ಅಲ್ಲ, ಅದು ಯಾವ್ದು ಬರ್ತಾನೆ ಇರ್ಲಿಲ್ಲ. ಕರೆಕ್ಟ್. ಅದು ಇದು ಮಾಡ್ಕೊಂಡು ಹೆಂಗ್ ಸುಮ್ನೆ ಅಂದ್ಬಿಟ್ಟು ಇದೇ ಚಾಯ್ಸ್ ಮಾಡಿದ್ದು. ಖುಷಿ ಆಯ್ತಾ ಗಿಫ್ಟ್ ಕೊಡ್ಸೋದ್ನಲ್ಲ, ಅದ್ರ ಬಗ್ಗೆ ಹೇಳಾಯ್ತು. ವಾವ್, ಗಿಫ್ಟ್ ಅಂತೆ ಗಿಫ್ಟ್. ಇವಳು ಫೋನ್ ಒಂದ್ ಕಟ್ಟ ದುಡ್ಡಲ್ಲಿ ನಾನೇ ತಗೊಂಡಿದ್ರೆ ನಾನೇ ತಗೊಬಿಡುವಪ್ಪ. ಇವತ್ತು 1ನೇ ತಾರೀಕು. ಖುಷಿ ಆಯ್ತು. ಅದು ನಂಗೆ ಗೊತ್ತಿಲ್ದೇನೆ ದುಡ್ಡು ಮಡಿಕೊಂಡಿದ್ಲು. ನಾನು ವಾಚ್ ಅಂಗಡಿಗೆ ನಾನು ಏನ್ ತಗೋಬೇಕು ಅಂತ ಹೋಗಿರ್ಲಿಲ್ಲ. ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊ ಬರೋದ, ದುಡ್ಡು ಎಷ್ಟಾಗುತ್ತೆ ಕೇಳದ, ಇನ್ನೊಂದ್ ದಿವಸ ಅದು ಅಡ್ಜಸ್ಟ್ ಮಾಡ್ಕೊ ಹೋಗಿ ತಗೊಳ ಅಂತ ಇವ್ಳಿಗೆ ಹೋಗ್ಬೇಕಾದ್ರೆ ಕರ್ಕೊ ಹೋಗಿದೆ. ಎಷ್ಟೇ ಹಿಂದೆ ಈಗ ನಮ್ಗೊಂದು ಮೈಂಡ್ ಸೆಟ್ ಇರುತ್ತಲ್ಲ, ಇಷ್ಟರಲ್ಲಿ ವಾಚ್ ಐತೆ, ನಾವ್ ಇಷ್ಟು ದುಡ್ಡು ಕೂಡಾಕಬೇಕು, ಇಷ್ಟಾದಾಗ ಅಲ್ಲಿ ಹೋಗ್ಬೇಕು ಅಂತ ಆ ಮೈಂಡ್ ಸೆಟ್ ಅಲ್ಲಿ ಹೋಗಿದ್ದು. ಇವಳು ನಾನು ನೋಡಿದಕ್ಕೆ ವಾಚ್ ಇಷ್ಟಪಟ್ಟೆ, ಅದಕ್ಕೆ ಸರಿ ಆಯ್ತು ತಗೊಂಡ್ಬಿಟ್ಟು ವಾಚ್ ಕೊಡ್ಸೋದು. ರಿಯಾಕ್ಷನ್ ಬಂದಿಲ್ಲ ಫಸ್ಟ್ಗೆ, ದುಡ್ಡ ಎಷ್ಟು ಕೋಪ ಬಂದ್ಬಿಡುತ್ತೆ ಅಂದ್ರೆ, ಈ ಎಕ್ಸ್ಪ್ರೆಸ್ ಮಾಡಲ್ಲ, ಒಂದು ಸರ್ಪ್ರೈಸ್ ಕೊಡಲ್ಲ. ಇವನ್ ನಾನೇನು ಅನ್ಕೊಂಡಿದ್ದೆ, ಅವ್ನು ಅಟ್ಲೀಸ್ಟ್ ನೋಡಿ ಇಟ್ಬಿಟ್ಟು ಹೋಗಿದ್ರೆ ಈ ಆನಿವರ್ಸರಿ August 6ಗೆ ನಮ್ಮ ಆನಿವರ್ಸರಿ ಇದೆ, ಅವಾಗ ಒಂಚೂರು ಸರ್ಪ್ರೈಸ್ ಕೊಡೋಣ. ನೋಡಿದ್ರ ಈಗಲೇ ಏನ್ ಸರ್ಪ್ರೈಸ್ ಕೊಟ್ಟಿದ್ರೆ ಭಾರಿ ಮಾಡ್ತಿದ್ದ, ಅದಕ್ಕೆ ಹೋಗ್ಲಿ ಅಂದ್ಬಿಟ್ಟು ಅಲ್ಲೇ ಕೊಡಿಸ್ದೆ. ನನ್ನ ಹತ್ರ ಒಂದಷ್ಟು ದುಡ್ಡ. ಮಿಡ್ಲ್ ಕ್ಲಾಸ್ ಮೈಂಡ್, ಏನೇ ಕೊಟ್ರು ಸರ್ಪ್ರೈಸ್ ಆಗಲ್ಲ. ಯಾಕೆ ಅಂದ್ರೆ ನಾವು ಜೀವನದಲ್ಲಿ ನೋಡೇ ಇರೋದಿಲ್ಲ. ಈಗ 5,000 ರೂಪಾಯಿ ವಾಚ್ ನನ್ ಜೀವನದಲ್ಲಿ ಹಾಕಿಲ್ಲ, ಈಗ 3,000 ರೂಪಾಯಿ ಬಟ್ಟೆ ನನ್ ಲೈಫಲ್ಲಿ ಹಾಕಿಲ್ಲ ಬಿಡಿ. ಎಲ್ಲ ಇವಾಗ ಎಲ್ಲ ಬದಲಾಗ್ತಾ ಇದೆ. ಬೇಕಾದ್ರೆ ಸೀಮಂತ ವಿಡಿಯೋನ ಒಂದು ಕ್ಲಿಪ್ ಫೋಟೋ ಸೈಡ್ ಅಲ್ಲಿ ಹಾಕಿರ್ತೀವಿ, ಅದು ನೋಡಿ. ಒಂದು ಚಿಕ್ಕದಾಗಿ ವಿಡಿಯೋನ ಹಾಕಿರ್ತೀವಿ, ಅದು ಹೋದ್ ಸೀಮಂತ ಮಾಡಿದ ಮಾತ್ರ ಮೊದಲು ರೀಲು ಏನ್ ಸಖತ್. ಅವಾಗ ಅಷ್ಟೊಂದು ಅಪ್ಡೇಟ್ ಆಗಿಲ್ಲ. ನಾವು ರೀಲ್ಸ್ ಮಾಡ್ಬೇಕು ಅಂತ ನನ್ಗೆ ಆ ಮೈಂಡ್ ಸೆಟ್ ಅಲ್ಲಿ ಇಲ್ಲಕ್ಕೆ ಇರ್ಲಿಲ್ಲ. ಏನ್ ಅವಾಗ ಕೆಲ್ಸಕ್ಕೆ ಹೋಗ್ಬೇಕು. ಇವಳು ಸೀಮಂತ ಮಾಡ್ಬೇಕಾದ್ರೂ ಕೆಲ್ಸಕ್ಕೆ ಹೋಗ್ಬೇಕು. ಅವತ್ತು ಹಿಂದೂ ದಿವಸನೂ ಕೆಲ್ಸಕ್ಕೆ ಹೋಗಿದೆ ಅಲ್ವಾ. ನಾನೇ ಇವನ್ ನನ್ನ ಸೀಮಂತಕ್ಕೆ ನಾನೇ ಎಲ್ಲನ್ ರೆಡಿ ಮಾಡಿ, ನಾನೇ ಸಾಮಾನೆಲ್ಲ ತಗೊಂಬಂದು, ನಾನೇ ಡೆಕೋರೇಷನ್ ಕೂಡ ನಾನೇ ಮಾಡ್ಕೊಂಡಿದ್ದೆ ಸೀಮಂತದಲ್ಲಿ. ಇವನ್ ಏನು ಮಾಡಿರಲ್ಲ. ಮೈಂಡ್ ಸೆಟ್ ಏನೋ ಸಾಲ ಜಾಸ್ತಿ, ಕೆಲ್ಸ ಅದೊಂದೇನೆ ಇದ್ದಿದ್ದು ಇವಾಗ ಮೈಂಡ್ ಸೆಟ್ ಅಲ್ಲಿ. ಇವಾಗ ಒಂದ್ ಸ್ವಲ್ಪ ಸಾಲ ತೀರದೆ ಆರಾಮಾಗಿ. ಇವಾಗ ನೋಡಿ, ಇವಾಗ ನಾನೇ ನನ್ನ ಗಂಡನ್ ಗಿಫ್ಟ್ ಕೊಡ್ಸಲ್ಲ ಹೆಂಗೆ. ಸೊ ಖುಷಿ ಆಯ್ತು ನನಗೆ ನಿಜ. ಇಷ್ಟೊಂದು ಇವಾಗ ನನ್ನ ಸೀರೆನೂ ನಾನು ಅಷ್ಟೊಂದು ಕಾಸ್ಟ್ಲಿದೆಲ್ಲ ತಗೋತಿರ್ಲಿಲ್ಲ. ಸೊ ಇವತ್ತು ಒಂದು ಜೀವನ ಅಲ್ವಾ, ಆರಾಮಾಗಿ ಚಿಲ್ ಮಾಡೋಣ, ಎಂಜಾಯ್ ಮಾಡೋಣ ಅನ್ನೋ ಮೈಂಡ್ ಸೆಟ್ ಬಂದ್ಬಿಟ್ಟೈತಿ ಇವಾಗ. ಸೊ ಇಟ್ಸ್ ಓಕೆ, ದುಡ್ಡು ಯಾವಾಗಾದ್ರೂ ದುಡ್ಡು ದುಡಿಬೋದು. ಈ ಕ್ಷಣ, ಈ ಪ್ರೆಗ್ನೆನ್ಸಿ ಜರ್ನಿ ಮತ್ತೆ ಬರಕ್ಕಂತೂ ಸಿಗಲ್ಲ. ಇವಾಗ ನಾವು ಮತ್ತೆ ಮಗು ಅಂತೂ ಮಾಡ್ಕೊಳಕ್ಕಾಗಲ್ಲ. ಇದೇ ಲಾಸ್ಟ್ ಮಗು. ಸೊ ಅದಕ್ಕೆ ಸ್ವಲ್ಪ ಎಂಜಾಯ್ ಮಾಡೋಣ, ಇದನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳೋಣ. ನಮ್ಮ ಪಾಪುದಲ್ಲಿ ವಿಡಿಯೋ ಎಲ್ಲ ಮಾಡೋಕ್ಕಾಗ್ತಿಲ್ಲ, ಯಾಕೆಂದರೆ ನಾವು ಯೂಟ್ಯೂಬೇ ಸ್ಟಾರ್ಟ್ ಮಾಡಿರಲಿಲ್ಲ. ಇನ್ನು ನಮ್ಮ ಪಾಪು ಬಾಣಂತನದಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಅದು ಮೆಮೊರೀಸ್ ಯಾವುದೂ ಇಲ್ಲ. ಬಟ್ ಅವನದು ಆಲ್ಬಂಬು ಮತ್ತು ಫೋಟೋಶೂಟ್ ಎರಡೂ ಮಾಡಿಸಿದ್ವಿ ನಾವು. ಇಲ್ಲ ನಾನು ಒಂದು ಫೋಟೋಶೂಟ್ ಮಾಡಿಸಿದ್ದೆ, ಮತ್ತು ಸೀಮಂತದಲ್ಲಿ ಶೂಟ್ ಎಲ್ಲ ಮಾಡಿಸಿದ್ದೆ, ಬಟ್ ವಿಡಿಯೋಸ್ ಯಾವುದು ಮಾಡಿಸಿರ್ಲಿಲ್ಲ. ಸೊ ಈ ಪಾಪುನೇ ಸ್ವಲ್ಪ ಅದೃಷ್ಟವಂತ ಬೇಬಿ. ಸೊ ನೋಡೋಣ ನೆಕ್ಸ್ಟ್ಗೆ ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ. ಹಾಗೇನೆ ಈ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆದರೆ, ಶಾಪಿಂಗ್ ಬ್ಲಾಗು, ಸೊ ಕಂಟಿನ್ಯೂಸ್ ಈಗಂತೂ ಬರ್ತಾನೆ ಇರುತ್ತೆ ಬಿಡಿ ಬ್ಲಾಗ್ಗಳಿಗೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕ್ವಶನ್ ಕೇಳಿ, ನಾನು ಅದಕ್ಕೆ ನೆಕ್ಸ್ಟ್ ಬ್ಲಾಗಲ್ಲಿ ಏನಾದರೂ ಆನ್ಸರ್ ಮಾಡೋದಿದ್ರೆ ಮಾಡ್ತೀನಿ. ಹಾಗೆ ನೀವು ವಿಶ್ ಲಿಂಕ್ ಸುಮಾರು ಜನ ಕೇಳ್ತಾ ಇದ್ರೆ, ನಾನು ನೆಕ್ಸ್ಟ್ ಬ್ಲಾಗೆ ಹಾಕ್ತೀನಿ. ನಾಳೆ ಇಲ್ಲ ನಾಳಿದ್ರಲ್ಲಿ ಹಾಕ್ತೀನಿ ನಾನು ಅದನ್ನ. ಸೊ ಬಾಯ್.